ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಸಮ್ಮರ್ ಡ್ರಿಂಕ್ಸ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಬೇಕೇ ಬೇಕು. ಸಮ್ಮರ್ ಅಂತಲ್ಲ, ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು. ಜ್ಯೂಸ್ ರೆಸಿಪಿಗಳಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಆ ಒಂದು ಈಸಿ ರೆಸಿಪಿಯನ್ನು ತೋರಿಸೋದಕ್ಕೆ ಬಂದಿರೋದು. ಪೈನಾಪಲಿಂದ ಸೂಪರಾಗಿರೋವಂಥ ಒಂದು ಜ್ಯೂಸ್ ರೆಸಿಪಿಯನ್ನು ಟ್ರೈ ಮಾಡೋಣ ಬನ್ನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಜ್ಯೂಸರ್ ಜಾರ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ ನಿಮಗೆ ಬೇಕಂದರೆ ಆಪ್ಷನಲ್ಲಿದು ಸಕ್ಕರೆ ಹಾಕ್ಕೊಳ್ಬೋದು. ಪೈನಾಪಲ್ ಸ್ವಲ್ಪ ಹುಳಿ ಇದೆ ಅಂತ ಅನಿಸಿದ್ರೆ ನೀವು ಸಕ್ಕರೆ ಹಾಕ್ಕೊಬೋದು. ನಾನಿಲ್ಲಿ 3 ಗ್ಲಾಸಷ್ಟು ಜ್ಯೂಸನ್ನು ಮಾಡ್ತಾ ಇದ್ದೀನಿ. ಸೊ ಒಂದು 3 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಚಿಟಿಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್, ಕರಿ ಮೆಣಸಿನ ಪುಡಿ, ಒಂದು 1/4 ಟೀ ಸ್ಪೂನ್ ಅಂತೀವಲ್ವ ಅಷ್ಟು ಸಾಕು ಸ್ನೇಹಿತರೆ. ಮೆಣಸಿನ ಪುಡಿ ಮತ್ತು ಉಪ್ಪು, ಹಾಗೆ ಪೈನಾಪಲ್. ಅದನ್ನು ಮೇಲ್ಗಡೆ ಸ್ವಲ್ಪ ರಫ್ ಆಗಿರೋ ಭಾಗ ಎಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು, ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು. ಒಂದು ಹಣ್ಣಿದೆ ಅಂತ ಹೇಳಿದ್ರೆ ಮನೆ ಮಂದಿಗೆಲ್ಲ ಆಗುವಷ್ಟು ಜ್ಯೂಸನ್ನು ಪ್ರಿಪೇರ್ ಮಾಡಿಬಿಡ್ಬೋದು. ನಾನಿಲ್ಲಿ ಕೋಲ್ಡ್ ವಾಟರ್ ಹಾಕ್ತಾ ಇದ್ದೀನಿ. ಸಮ್ಮರ್ ಇರೋದ್ರಿಂದ ಸ್ವಲ್ಪ ತಣ್ಣಗಿರಲಿ ಅಂತ ಹೇಳಿಬಿಟ್ಟು. ಇಲ್ಲಾಂದರೆ ನೀವು ರೂಮ್ ಟೆಂಪ್ರೇಚರಲ್ಲಿರೋ ಅಂಥ ನೀರನ್ನೇ ಹಾಕ್ಬೋದು. ಅದನ್ನು ಗ್ರೈಂಡ್ ಮಾಡಿದ್ರೆ ಆಗೋಯ್ತು. ಸೂಪರಾಗಿರೋ ಅಂಥ ಪೈನಾಪಲ್ ಜ್ಯೂಸ್ ರೆಡಿ ಆಯಿತು ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ಕೂಡ ಆರ್ಟಿಫಿಷಿಯಲ್ ಕಲರನ್ನು ಯೂಸ್ ಮಾಡಿಲ್ಲ. ನ್ಯಾಚುರಲ್ ಆಗಿ ಬಂದಿರೋ ಅಂಥ ಕಲರ್ ಇದು. ಪೈನಾಪಲ್ ಜ್ಯೂಸ್ ತುಂಬ ಅಂದರೆ ತುಂಬ ಈಸಿ. ಮಿಸ್ ಮಾಡದೆ ಈ ಒಂದು ಜ್ಯೂಸ್ ರೆಸಿಪಿಯನ್ನು ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ಲಾಂಛನಾಸ್ ಲೈಫ್ ಸ್ಟೈಲ್ಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.